ಉಂಬದ್ ಬಿಟ್ಟು ಎಲ್ಗೋತಿ ಹುಡ್ಗ ಈಟತ್ತಿಗೆ ಉಂಬದು ಹೊಟ್ಟಸ್ತೈತೆ ಯಮ ಉಂಬ ಕಿಕ್ಕು ಅಂತಾನ ಬಡ್ಕಂಬದು. ಇವತ್ ನೋಡಿರೆ 10 ಗಂಟೆ ಆದ್ರೂ ಬರ್ಲಿಲ್ವಲ್ಲ ಮಂತಕ್ ಯಾಕನ ಎಲ್ಗೋಗಿದ್ದಲ್ಲ ಪಾಪ ಈಟ ತಿಂದಕನ ಉಂದಂಗೆ ಆಟ ಆಡಕ್ ಹೋಗಿದ್ದೆ ಇನ್ನೆಲ್ಲಿಗೆ ಹೋಗಣ ಅಲ್ಲ ಈಟ ತಿಂದಕನೆ ಉಂಡು ಹೋಗ್ಬೇಕು ತಾನೆ. ನಾನು ಅವಾಗಿಂದ ನೋಡ್ತಲೇ ಇದ್ದೀನಿ ಹುಡುಗಿ ಎಲ್ಲೋತು ಉಂಬ ಕಿಕ್ಕನ ಅಂತಾನ. ಈಗ ಬರ್ತಾ ಇದ್ದಿ ಬಾ ಉಣ್ ಬಾ. ನಾನು ಉಂಬಲ್ಲ ಕಣಮ್ಮ, ನನಗ್ ಬ್ಯಾಡ. ಉಂಬಲ್ಲ ಯಾಕಲ್ಲ ಪಾಪ ಎಲ್ಲನ ಯಾತನ ತಿಂದಿದ್ದೇನು? ಯಮ್ಮ ರತ್ನತ್ತೆ ಮನೆಗೆ ರೊಟ್ಟಿ ಸುಟ್ಟಿದ್ರು, ರೊಟ್ಟಿ ಕೊಟ್ಟಿತ್ತು ರತ್ನತ್ತೆ ತಿಂದು ನಾನು ಹಂಗೇನೆ ಕೈಯಾಗ ಒಂದ್ ಹಿಡ್ಕೊಂಬಂದೆ. ತಾಳ ಮಂಜ ಹಂಗೆ ತಿನ್ಕೊಂಡು ಹೋಗು ನೀವ್ ಅಂತಕನ ಅಂತ ಕೊಡ್ತು ತಿನ್ಕೊಂಬಂದೆ. ಈಗ ನೋಡು ಇನ್ನ ತಿಂದಿಲ್ಲ ಹಂಗೆ ಐತಿ. ಇವಾಗ ಹೋಗ್ಕೊಂಡು ತಿಂತೀನಿ ಇಲ್ಲೇನೆ. ಅವಳ ರತ್ನಮ್ಮನ ಅವ್ರ ಮಂತಕ್ಕೆ ಯಾಕೆ ಹೋಗಿದ್ದೆ? ಹೋಗ್ಬೇಡ ಅಂತ ಹೇಳಿರ್ಲಿಲ್ಲ. ನಾವು ಅವರು ಗುದ್ದಾಡಿದ್ವಿ. ಅವ್ರ ಮಂತಕ್ಕೆ ಯಾಕೆ ಹೋಗಿದ್ದೆ? ಅವಳ ಹಂಗೆ ಸಿಮೆ ಗಿಲ್ದಂಗ ಆಡ್ದಂಗ ಆಡ್ತಾಳೆ. ನೀನು ಅವ್ರ ಮಂತಕ್ಕೆ ಹೋಗಿ ರೊಟ್ಟಿ ತಿಂದು ಬಂದಿದ್ಯಾ, ಕೈಯಾಗ ಬೇರೆ ಒಂದ್ ಹಿಡ್ಕೊಂಬಂದೇವನೆ ತಿನ್ಕೊಂಡು ಆದಿ ಒದ್ಕೊಂಡು. ನಾನೇನು ಹೋಗ್ಲಿಲ್ಲ. ಅಲ್ಲಿ ರಂಗ ನಾನು ಇಬ್ರು ಅವ್ರ ಮಂತಗ ಆಡ್ತಿದ್ವಿ. ಅವ ಅತ್ತೆನೆ ಕರ್ದಿದ್ದು ಬಾರೋ ಮಂಚ ಅಂತಾನ. ಯಾಕತ್ತೆ ಅಂತಂದೆ, ರೊಟ್ಟಿ ಸುಟ್ಟಿದ್ದೆ ಬಾ ಕೊಡ್ತೀನಿ ತಿಂದಿವೆ ಅಂತ ಅಂತು. ಅದಕ್ಕೆ ಹೋಗಿ ಇಸ್ಕೊಂಡ್ ತಿಂದೆ. ತಿರ್ಗಾ ಇನ್ನ ಒಂದ್ ಬರ್ಬೇಕಾರೆ ಕಾಕ ತಗೊಂಡೋಗಿ ಹಂಗೇನೆ ಮಂತಕ್ ಹೋಗಿ ತಿನ್ನು ಹಂಗೇನೆ ಕೈಯಾಗ ಹಿಡ್ಕೊಂಡು ಹೋಗಿ ಅಂತಂತು ಇಸ್ಕೊಂಬಂದೆ. ಈ ಅಮ್ಮಯ್ಯ ಅಂತೂ ಹೆಂಗಾಡುತ್ತಪ್ಪ. ನಾನೇನ್ ಗುದ್ದಾಡಿಲ್ವಲ್ಲ, ನೀನು ಅಯ್ಯ ಅವತ್ತೆ ತಾನೇ ಗುದ್ದಾಡಿರೋದು. ನಾನೇ ಹೋಗ್ಬಾರ್ದು ಅವ್ರ ಮಂತಕ್ಕೆ. ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇನೆ. ನಮ್ಗೆ ಆಗ್ದಾರ ಮಂತಕ್ಕೆ ಯಾಕೆ ಹೋಗ್ತೀಯಾ? ಹೋಗಿರೋದು ಅಲ್ದೇನೆ ರೊಟ್ಟಿ ಬೇರೆ ಇಸ್ಕೊಂಬಂದೇವನಿ. ನಮ್ಮನೆಗೇನು ತಿಂಬಕ್ಕೆ ಯಾತು ಇಲ್ಲ. ನಾವೇನ್ ಗತಿ ಇಲ್ದಿರೋರು ಅಮ್ಮಂಗೆ ಅವ್ರ ಮನೆಗೆ ಹೋಗ್ಯವನಿ ರೊಟ್ಟಿ ತಿಂದು ಬರಕ್ಕೆ. ಅವಳಂಗೇನೆ ಏನಂಗೇನೆ ಸೇಟಮ್ಮಂಗ ಆಡ್ತಾಳೆ. ಮಾತಾಡ್ಸಿರೆ ಮಾತಾಡೋದೇ ಇಲ್ಲ, ಹಿಂಗ್ ಹೋಗ್ತಾಳ ಹಂಗೇನೆ ಅಂತಾಳ ಮನೆಗೆ ಇವನು ಹೋಗ್ಯವನಿ ರೊಟ್ಟಿ ತಿಂಬಕ್ಕೆ. ನನಗೆ ರೊಟ್ಟಿ ಅಂದ್ರೆ ಇಷ್ಟ, ಅದಕ್ಕೆ ಕರುಮ್ ಅಮ್ಮಂಗೆ ಇರ್ತಾವಲ್ಲ ಅದಕ್ಕೇನೆ ಇಸ್ಕೊಂಬಂದೆ. ನೀನ್ ಯಾಕೆ ಹಂಗಾಡ್ತೀಯ ಬಿಡು. ಏನು ಒಂದ್ ರೊಟ್ಟಿ ಇಸ್ಕೊಂಬಂದ್ರೆ ಏನು ಆಗಲ್ಲ. ಏನು ಆಗಲ್ವಂತೆ, ಏನು ಆಗಲ್ಲ. ಅವಳು ದಿಮಾಕ್ನಾಳು. ಅವ್ರ ಮಾತಕ್ಕೆ ಯಾಕೆ ಹೋಗ್ತೀಯ ನೀನು? ಕರೆದ್ರು ನಾನು ಬರಲ್ಲ ಕಣತೆ. ನಮ್ಮಮ್ಮ ಬೈತೈತಿ ಅಂತ ಹೇಳ್ಬೇಕು ತಾನೆ. ಕರ್ದೇಡ್ಕೆ ಓಡಾಗ್ಯವ ನಂಗೇನೆ. ಏನೋ ನಮ್ಮನೆಗೇನೋ ಅವನಿಗೆ ಇವನಿಗೆ ಏನೋ ತಿಂಬಕ್ಕೆ ಇಕ್ಕಲ್ವೇನೋ ಅಮ್ಮಂಗೆ. ಏನಾದ್ ಬಿಡು, ನೀನಂತೂ ದಿನ ಮುದ್ದೆ ಮಾಡ್ತೀಯ. ಅವತ್ತೆ ಮನೆಗಾದ್ರೂ ರೊಟ್ಟಿ ಸುಟ್ಟಿದ್ರಲ್ಲ ಅದಕ್ಕೆ ಕೊಡ್ತೀನಿ ಬಾ ಅಂತ ಅಂದಿಕ್ಕೆ ಹೋಗಿ ಇಸ್ಕೊಂಬಂದೆ. ನೀವ್ ಅಮ್ಮ ಹೆಂಗಾಡ್ತೈತೆ ಹಂಗೇನೆ. ಓಹೋ ನಾವೇನೋ ನಮ್ಮನೆಗೇನು ಮಾಡದೇ ಇಲ್ವೇನೋ ಅಮ್ಮಂಗೆ ಹೇಳ್ತಾನೆ. ಅವಳೊಬ್ಳೆ ಮಾಡೋದು ತಿಂಡಿ ನಮ್ಮಂಗೆ. ಇನ್ನೊಂದಿವ್ಸ ಏನಾನ ಹೋಗೋ ಅವಳ ಮನೆಗೆ ಕಾಲ್ ಮುರಾಕ್ತೀನಿ. ಯಾಕೆ ಮಣಿ, ಯಾಕೆ ಆ ಹುಡುಗ ನಂಗೆ ಬೈತಾ ಇದ್ಯಾ? ಏನ್ ಮಾಡೀನಿ? ಅಜ್ಜಿ ನೋಡಜ್ಜಿ, ರತ್ನಕ್ಕರು ರೊಟ್ಟಿ ಸುಟ್ಟಿದ್ರು, ನಾನಲ್ಲ ಆಟ ಆಡ್ತಿದ್ದೆ. ಅವತ್ತೇನೆ ಕರ್ದು ರೊಟ್ಟಿ ಕೊಡ್ತು ತಾಳ ಮಂಜ ತಿನ್ನು ಅಂತಾನ. ಅದಕ್ಕೆ ತಿನ್ಕೊಂಡು ಹಿಡ್ಕೊಂಡ್ ಬಂದ್ರೆ ಇವ್ ಅಮ್ಮ ಯಾವ ಮನೆಗೆ ಯಾಕೆ ಹೋಗಿದ್ದೆ ಅಂತ ಬೈತೈತೆ ನೋಡಜ್ಜಿ. ಇಲ್ಲ ಕಣ, ಬೈದೆ ಇನ್ನೇನು ಮುದ್ದು ಮಾಡ್ತಾರೆ. ನಮ್ಗೆ ಆಗ್ದಾರ ಮನೆಗೆ ಯಾಕೆ ಹೋಗ್ತೀಯಾ? ನಾವು ಅವರು ಗುದ್ದಾಡಿದೀವಿ, ಅವ್ರು ಮಾತಾಡ್ಸಲ್ಲ ನಮ್ಮನ್ನ ಅಂತ ಹೇಳಿದ್ರೆ ಇವನು ಹೋಗಿ ರೊಟ್ಟಿ ಇಸ್ಕೊಂಬಂದೆ. ನೋಡತ್ತೆ ಇವನ್ನ. ನೋಡಜ್ಜಿ, ಅಮ್ಮ ಇನ್ನೂ ಅತ್ತೆನೂ ಗುದ್ದಾಡವ್ರಂತೆ, ಅದಕ್ಕೆ ನಾನು ಅವ್ರ ಮನೆಗೆ ಹೋಗ್ಬಾರ್ದಂತೆ. ಅಮ್ಮಣಿ ಅಲ್ಲ, ದೊಡ್ಡವ್ರು ಗುದ್ದಾಡಿರಿ ಸಣ್ಣ ಹುಡುಗರ್ನ ಯಾಕೆ ಬೈತೀಯಾ? ಹೋಗ್ಬೇಡ ಅವ್ರನ್ನ ಮಾತಾಡ್ಸ್ಬೇಡ ಅಂತಾನ. ಅವ್ಕೇನ್ ಗೊತ್ತಾಗುತ್ತೆ? ಸುಮ್ನಿರು. ಅಲ್ಲ ದೊಡ್ಡವ್ರ ಜಗಳದಕ್ಕೆ ಸಣ್ಣ ಹುಡುಗರ್ನ ಯಾಕಬಾರ್ದು? ಹೋಗ್ಬಾರ್ದು ಕಣತೆ, ಹೋಗ್ಬಾರ್ದು. ನಮ್ಗೆ ಆಗಲ್ಲ ಅಂದ್ಮೇಲೆ ಸಣ್ಣ ಹುಡುಗರಾದ್ರೂ ಆತು ದೊಡ್ಡರಾದ್ರೂ ಆತು ಹೋಗ್ಬಾರ್ದು. ಹೋದ್ರೆ ಸಾದ್ರ ಆಗ್ತೀವಿ. ಅದಕ್ಕೆ ಮತ್ತೀಗ ಇವನು ಹೋಗ್ಬೇಡ ಅಂತ ಹೇಳ್ತಾ ಇರೋದು. ನೀನ್ ನನ್ನೇ ಹೇಳ್ತೀಯ ಆ ಹುಡುಗ ಬುದ್ಧಿ ಹೇಳೋದ್ ಬಿಟ್ಟು. ನಾನೇನು ಅವ್ರ ಮಂತಕ್ಕೆ ಹೋಗಿರ್ಲಿಲ್ಲ ಕಣಜ್ಜಿ. ಅದೇ ರತ್ನತ್ತೆ ಮಗ ರಂಗ ಇದನಲ್ಲ, ಅವನು ನಾನು ಅವ್ರ ಮಂತಗಲ್ಲಿ ಬಸ್ಸಾಟ ಆಡ್ತಿದ್ವಿ. ಅವಾಗ ಅವನು ಕರೀತು ಅವತ್ತೆ, ಹಂಗೆ ನನ್ನ ಕರೀತು ಬಾರೋ ಮುಂದೆ ರೊಟ್ಟಿ ಕೊಡ್ತೀನಿ ಅಂತಾನ. ಅದಕ್ಕೆ ಹೋದೆ ಕಣಜ್ಜಿ. ನಾನೇನು ಬೇಕು ಅಂತ ಅವ್ರ ಮಂತಕ್ಕೇನು ಹೋಗ್ಲಿಲ್ಲ. ಅವತ್ತೆ ಕರೀತು ಅದಕ್ಕೆ ಹೋದೆ. ಅಮ್ಮ ಹೆಂಗ್ ಬೈತೈತ್ ನೋಡಜ್ಜಿ. ಅವಳು ಕರೆದ್ರೆ ನೀನ್ ಯಾಕೆ ಹೋದೆ? ನಾನು ನಿಮ್ಮ ಮಂತಕ್ಕೆ ಬರಲ್ಲ, ನಮ್ಮ ಅಮ್ಮ ಬೈತೈತಿ ಅಂತ ಹೇಳ್ಬೇಕು ತಾನೆ. ಕರೆದೇಡ್ಕೆ ಓಡಾಗ್ಯವ ನಂಗೇನೆ ರೊಟ್ಟಿ ತಿಂಬಾಕಿ. ಏನಮ್ಮ ಅಮ್ಮನಿಗೇನು ರೊಟ್ಟಿ ಮಾಡದೇ ಇಲ್ವೇನೋ ಅಮ್ಮಂಗೆ. ನೋಡಜ್ಜಿ, ಅಮ್ಮ ಇನ್ನ ಹೆಂಗ್ ಬೈತೈತೆ. ಹೋಗ್ಲಿ ಬಿಡಮ್ಮ, ಇನ್ನೊಂದಿವ್ಸ ಹೋಗಲ್ಲ ಅಂತಂದ್ರೆ ಯಾಕೆ ಹೋಗಿದ್ದು ಅಂತ ನಾವು ಬೈತೈತೆ ಅವಾಗಿಂದ. ನೀನೇ ಹೇಳಜ್ಜಿ, ನಾನು ಅವ್ರ ಮಂತಕ್ಕೆ ಹೋಗ್ಬಾರ್ದೇನಜ್ಜಿ? ಅಮ್ಮಣಿ, ನಾವು ಅವರು ದೊಡ್ಡವ್ರು ಗುದ್ದಾಡಿದ್ರೆ ಹುಡುಗರು ಯಾಕೆ ಹೋಗ್ಬಾರ್ದು? ಸುಮ್ಮನಿರು. ಹುಡುಗರ್ನ ಯಾಕೆ ಗದ್ರತೀಯ? ಹೋದ್ರೆ ಹೋಗ್ಲಿ ಸುಮ್ಮನಿರು. ಅಲ್ಲ ಇವತ್ತು ಗುದ್ದಾಡಿದ್ರೆ ಸಂಬಂಧ ಏನು ಕಡ್ದೋಗುತ್ತೇನಮ್ಮ? ಇವತ್ತಲ್ಲ ನಾಳಿಕೆ ಒಂದಾಗಿ ಆಗ್ತೀವಿ. ಹಂಗಂತ ಹೇಳಿ ಹುಡುಗರ್ನ ಮಂತಕ್ಕೆ ಹೋಗ್ಬೇಡ ಅಂತಾನ ಹೇಳ್ಬೇಡ. ಸುಮ್ಮನಿರು, ಹೋದ್ರೆ ಹೋಗ್ಲೇಳು. ಅವಕ್ಕೇನು ಗೊತ್ತಾಗುತ್ತೆ ಸಣ್ಣ ಹುಡುಗರಿಗೆ? ಯಾತನ ತಿಂಬಕ್ ಕೊಡ್ತೀವಿ ಅಂತಂದ್ರೆ ಹೋಗ್ತಾವಮ್ಮ. ಅವ್ರ ಹುಡುಗರು ನಮ್ಮಂತಕ್ಕೆ ಬರಲ್ಲ. ನಾನು ಯಾತನ ಕೊಡ್ತೀನಮ್ಮ.
ಅವ್ರ ಅಮ್ಮ ಮಾತಾಡ್ಸಿದ್ರೆ ಓಟೆ ಓತು ಅಂತೇಳಿ ಆ ಹುಡುಗರಿಗೆ ಯಾತನ ತಿಂಡಿನ ಪಂಡಿನ ಯಾತನ ಮಾಡಿರಿ ಕಾರ್ದು ಕೊಡ್ತೀನಮ್ಮ ಹುಡುಗಿಗೆ ಅರತ್ನಮ್ಮನ ಮಗುಗೆ ನಾನು ಅವಳು ಹಂಗೆ ಹೇಳ್ತಾಳೆ. ಸುಮ್ನಿರು, ದೊಡ್ಡ ದೊಡ್ಡವ್ರ ಜಗಳ ಆಡಿದ್ನ ಸಣ್ಣ ಹುಡುಗರ ಮೇಲೆ ಹೇಳಕ್ ಹೋಗ್ಬಾರ್ದು. ಅವ್ರ ಮಾತಕ್ ಹೋಗ್ಬೇಡ್ರಿ, ಅವ್ರನ್ನ ಮಾತಾಡ್ಸ್ಬೇಡ್ರಿ, ಇವ್ರನ್ನ ಮಾತಾಡ್ಸ್ಬೇಡ್ರಿ ಅಂತನ ಹೇಳಕ್ ಹೋಗ್ಬಾರ್ದು ಸಣ್ಣ ಹುಡುಗರ್ಗೆ. ಅವ್ರಿಗೂ ಅದೇ ಬಂದ್ಬಿಡುತ್ತೆ ಆಮೇಲೆ. ಏನ್ ಗುಣಜ್ಜಿ ಯಾಕೆ ಹಿಂಗ್ ಬೈತಾ ಇದ್ಯಾ? ಏ ಯಾತಿಲ್ಲ ಕಣೆ ಎಲ್ಲ ಸ್ಮಕ್ಕ. ನಮ್ಮ ಹುಡುಗ ಆ ರತ್ನಮ್ಮ ಇದ್ದಾಳಲ್ಲ ಅವ್ರ ಮಾತಕ್ ಹೋಗಿ ರೊಟ್ಟಿನ ಇಸ್ಕೊಂಬಂದೈತಿ. ಅದಕ್ಕೆ ನಾನು ಸೊಸೆ ಬೈತಾ ಇದ್ದಾಳೆ. ನಾವು ಅವ್ರು ಗುದ್ದಾಡಿದೀವಿ, ಅವ್ರ ಮಾತಕ್ಕೆ ಯಾಕೆ ಹೋಗಿದ್ದೆ ರೊಟ್ಟಿ ಇಸ್ಕೊಂಬರಕ್ಕೆ ಅಂತ. ದೊಡ್ಡ ದೊಡ್ಡವ್ರು ಗುದ್ದಾಡಿರೆ ಸಣ್ಣ ಹುಡುಗರು ಏನ್ ಮಾಡ್ತಾರಮ್ಮ ಅಂತೇಳಿ ನಾನು ಅವಳಿಗೆ ಹೇಳ್ತಿದ್ದೆ ಅಷ್ಟೇನೆ. ಅಲ್ಲ ಕಳ್ಳ ಸ್ಮಕ್ಕಯ್ಯ, ಅವಳು ಎಷ್ಟು ದಿಮಾಕ್ನಾಳ ಅವಳು. ನಾವೇನು ಒಂದಿಲ್ಲ ಏನಿಲ್ಲ, ಸುಮ್ನೆ ಮುಂಚ್ಕೊಂಡವಳು ಅಂತ ಮಾತಕ್ಕೆ ಏನು ಹೋಗ್ದಿದ್ರು ಉಳಿದಿತ್ತು. ಈಗ ಏನೋ ದೊಡ್ಡ ದೊಡ್ಡವ್ರಿಗೆ ಏನೋ ಒಂದಿಷ್ಟು ಮನಸ್ತಾಪ ಬಂದಿರುತ್ತಮ್ಮ. ಮಾಲ್ತಾಗುಳ್ದು ಮಾಂತಾಗುಳ್ದು ಏನೋ ಒಂದು ವಿಷಯದ ಬಗ್ಗೆ ಮನಸ್ತಾಪ ಬಂದಿರುತ್ತೆ, ಗುದ್ದಾಡಿರ್ತೀರ. ಇವ ನೀನೊಂದು ಮಾತಾಡಿರಿ ಅವ್ರೊಂದು ಮಾತಾಡಿರ್ತಾರೆ, ಅದಕ್ಕೆ ಮಾತಾಡ್ತಿರಲ್ಲ. ಅದಕ್ಕೆ ಹುಡುಗರ್ನು ಮಾತಾಡಿಸ್ಬೇಡ್ರಿ ಅವ್ರನ್ನ ಅಂತ ಹೇಳಿದ್ವಿ ಹೆಂಗ್ ಸರಿಯಾಗುತ್ತೆ? ಅವಿನ ಎಳೆ ಮಕ್ಕಳು ಬೆಳೆಯ ಮಕ್ಕಳು ಅದೇನು ಹೇಳ್ತಾರಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತನ. ಇವಾಗ್ಲೇನೆ ನೀವು ಸುಮ್ನೆ ಅವ್ರ ಮೇಲೆ ದ್ವೇಷ ಇವ್ರ ಮೇಲೆ ದ್ವೇಷ ಅಂತೇಳಿ ಅವ್ರಿಗೆ ಇಲ್ಲದ್ದೆಲ್ಲ ತಲೆಗೆ ತುಂಬಿರಿ. ಅವ್ರ ಮನ್ಸಿಗೆ ಇದಾಗಲ್ಲ, ಆಗತ್ತಾಗಲ್ಲ ಮಕ್ಳ ಮನ್ಸಿಗೆ. ಹಂಗೆಲ್ಲ ನಾ ಇಲ್ಲದ್ದೆಲ್ಲ ಹೇಳ್ಕೊಡ್ಬಾರ್ದು. ಇನ್ನನ ಎಲ್ಲ ಯಾರನ್ನು ದ್ವೇಷ ಮಾಡಬಾರ್ದು, ಯಾರ್ ಕೊಟ್ಟೇನು ಜಗಳ ಮಾಡಬಾರ್ದು, ಎಲ್ಲಾರನ್ನು ಚೆನ್ನಾಗಿ ಮಾತಾಡ್ಸ್ಬೇಕು ಅಂತ ಹೇಳ್ಕೊಡ್ಬೇಕು ಕಣೆ ಮಾದೇವಿ ನೀನು. ಅಮ್ಮಯ್ಯ ಆದಾಳು ಹಿಂಗೆ ಅವ್ರನ್ನ ಮಾತಾಡ್ಸ್ಬೇಡ, ಅವ್ರ ಮಾತಕ್ ಹೋಗ್ಬೇಡ, ಅವ್ರಾಗಲ್ಲ ಇವ್ರಾಗಲ್ಲ ಅಂತನ ಹೇಳ್ಕೊಡ್ಬಾರ್ದು ಮಕ್ಕಳಿಗೆ. ಅಯ್ಯೋ ಲಸ್ಮಕ್ಕಯ್ಯ, ನಿನಗೆ ಗೊತ್ತಿಲ್ಲ ಅವಳ ಬಗ್ಗೆ. ನಮ್ಮ ಹುಡುಗಿಗೆ ಹಿಂಗೆ ಯಾತನ ಕರೆದು ಕೊಡ್ತಾಳ, ಅದನ್ನೇ ಎಲ್ಲಾರ ತಗು ಹೇಳ್ಕೊಂಬತ್ತಾಳೆ. ಆ ಗುಂಡಜ್ಜಿ ಮೊಮ್ಮಗುಗೆ ರೊಟ್ಟಿ ಸುಟ್ಟಿದ್ವಿ, ಅವನಿಗೂ 2 ಕೊಟ್ಟೆ ಅಂತನ ಎಲ್ಲಾರ ಕುಟಿ ಹೇಳ್ಕೊಂಬತ್ತಾಳೆ. ಅದಕ್ಕೆ ಮತ್ತೀಗ ಹೋಗ್ಬಾರ್ದು ಅಂತ ಹೇಳೋದು ಸಾದ್ರ ಆಗ್ತೀವಿ. ಎಲ್ಲ ಹೆಂಗುಸ್ರು ಅಷ್ಟೇನಿ, ಯಾತನ ಕೊಟ್ಟಿದ್ದ ಹೇಳ್ಕೊಂತಾರೆ ಇನ್ನೊಬ್ರು ತಗಿ. ಅದಕ್ಕೆ ಹುಡುಗರ್ನ ಬೈದ್ರೆ ಹೆಂಗ್ ಸರಿ ಆಗುತ್ತೆ? ಅವ್ರಿಗೇನಿರುತ್ತೆ ಅವ್ರ ಮನಸ್ನಾಗೆ ಯಾತು ಇರಲ್ಲ. ದೊಡ್ಡವ್ರ ಮನಸ್ನಾಗ ಅಂದ್ರೆ ದ್ವೇಷ ತುಂಬ್ಕೊಂಡಿರುತ್ತೆ, ಹಳೆ ನೆನಪೆಲ್ಲ ಇರುತ್ತೆ. ಅವ್ರ ಹಂಗಂದಿದ್ರು ಇವ್ರು ಹಿಂಗಂದಿದ್ರು ಅಂತಾನೆ. ಮಕ್ಕಳು ಹಂಗೆಲ್ಲನ ಯಾತು ಮನಸ್ನಾಗ ಇಕ್ಕೆಮಲ್ಲ ಎಲ್ಲ ಮರ್ತಿರ್ತವೆ. ಅದಕ್ಕೆ ಮತ್ತೀಗ ಹುಡುಗರು ಇವತ್ತು ಜಗಳ ಆಡಿರೆ ಅಲ್ಲಿನ ಚಣವತ್ತಿಗೆ ಜೊತೆಗೆ ಆಡ್ತಿರ್ತಾರೆ. ಅದಕ್ಕೆ ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ. ಮಂಜಣ್ಣ, ನಿಮ್ಮ ಅಮ್ಮಗೆ ಗೊತ್ತಾಗಲ್ಲ, ಅದಕ್ಕೆ ಬೈದವಳೆ. ನೀನೇನು ಬೇಜಾರು ಮಾಡ್ಕೋಬೇಡ, ಹೋಗು. ರೊಟ್ಟಿನ ಕುಕ್ಕಂಡು ಅಲ್ಲೆಲ್ಲ ಕಟ್ಟೆ ಮೇಲೆ ಕುಕ್ಕಂಡು ತಿಂದು ನೀರು ಕುಡ್ದು ಆಟ ಆಡಕಪ್ಪ ಹೋಗಿ. ನಿಮ್ಮ ಅಮ್ಮನ ಮಾತಿಗೆ ನೀನೇನು ತಲೆ ಕೆಡಿಸ್ಕೋಬೇಡ, ಹೋಗು. ಸರಿ ಕಣಜ್ಜಿ, ಅಲ್ಲಿ ಮಂಗೆ ಮರದ ಕೆಳಗೆ ಕಲ್ಲಾಕಿದಾರಲ್ಲ, ಅಲ್ಲಿ ಕುಕ್ಕಂಡು ತಿಂತೀನಿ ನಾನು. ಸರಿ ಹೋಗು, ತಿಂದು ನೀರು ಕುಡ್ದು ಹೋಗು, ಆಟ ಆಡೋ ಹೋಗಿ. ಹೆಂಗು ಈ ಸ್ಕೂಲ್ ಇಲ್ವಲ್ಲ, ಈ ಸ್ಕೂಲ್ ಬರೋ ತಕನ ಕುಣೀರಿ. ಆಮೇಲೆ ಈ ಸ್ಕೂಲ್ ಬಂದ್ಮೇಲೆ ಈ ಸ್ಕೂಲ್ಗೆ ಓಡೋಗ್ಬೇಕು. 10 ಗಂಟೆ ಆಗ್ತಿದ್ದಂಗೆ ಬೆಲ್ ಹೊಡಿತಿದ್ದಂಗೆ ಮೇಷ್ಟ್ರು ಹೋಯ್ತಾರೆ ಅಂತಾನೆ. ಹೋಗು ಇವಾಗ. ನಾನು ಬೈಯೋದು ನೀನು ಮುದ್ದು ಮಾಡೋದು. ಹಿಂಗಾದ್ರೆ ಆ ಹುಡುಗ ಬುದ್ಧಿ ಕಲಿಯುತ್ತೆ, ಒಳ್ಳೆ ಬುದ್ಧಿನ. ಒಳ್ಳೆ ಬುದ್ಧಿ ಕಲಿಸ್ಬೇಕು ಕಣಿ ಮಾದೇವಿ. ಹಿಂಗೆ ನಿನ್ನಂಗೆ ಅವ್ರನ್ನ ಮಾತಾಡ್ಸ್ಬೇಡ, ಅವ್ರಾಗಲ್ಲ ಇವ್ರಾಗಲ್ಲ ಅಂತ ಹೇಳಿ ಹೇಳ್ಕೊಟ್ರೆ ಅವಿನ ಇವಾಗ ಕಲಿತಾವೆ. ನಾವೇನು ಹೇಳ್ಕೊಡ್ತೀವೋ ಅದನ್ನೇ ಅವ್ರು ಕಲಿಯೋದು. ಅದೇನೋ ಹೇಳ್ತಾರಲ್ಲ, 3 ವರ್ಷ ಕಲ್ತಿದ್ದು 100 ವರ್ಷ ತಕ ಇರುತ್ತಂತೆ. ಈಗಲೇ ಬರೇ ಕೆಟ್ಟ ಬುದ್ಧಿ ಹೇಳ್ಕೊಟ್ರೆ ಮುಂದೆ ಅವನು ಹಂಗೆ ಮಾಡ್ತಾವೆ, ಇನ್ನೊಬ್ರನ್ನ ದ್ವೇಷ ಮಾಡೋದ್ ಕಲಿತಾವೆ. ಹಂಗೆಲ್ಲ ಹೇಳ್ಕೊಡ್ಬಾರ್ದು. ನೋಡಿರೇನ್ರಪ್ಪ, ದೊಡ್ಡರು ಜಗಳ ಆಡ್ತಾರೆ, ಎಲ್ಲದಕ್ಕೂ ಜಗಳ ಆಡ್ತಾರೆ, ದ್ವೇಷ ಮಾಡ್ತಾರೆ. ಅದನ್ನ ಮಕ್ಳ ಮನಸ್ಸಿಗೆ ಏರಕ್ಕೆ ಪ್ರಯತ್ನ ಮಾಡಬಾರ್ದು. ಮಕ್ಕಳು ಅದನ್ನೇ ಕಲಿತಾರೆ. ಅವ್ರ ಮನ್ಸಿಗೂ ಒಂಥರ ಕೆಟ್ಟದ್ದೇ ಕುತ್ಕೊಂಬತ್ತೆ ಅವ್ರ ಮನ್ಸಿನಾಗೂ. ಅವ್ರನ್ನ ದ್ವೇಷ ಮಾಡಬೇಕು, ಅವ್ರು ನಮಗೆ ಆಗಲ್ಲ ಅಂಬೋದೇನೆ. ಅಂಥದ್ದೆಲ್ಲ ಹೇಳ್ಕೊಡಕ್ಕೆ ಹೋಗ್ಬಾರ್ದು. ಎಲ್ಲರ ಹತ್ರನೂ ಪ್ರೀತಿಯಿಂದ ಇರಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಅವಾಗಲೇ ಅವರು ಮುಂದಕ್ಕೆ ಸತ್ಪ್ರಜೆಗಳಾಗಿ ಚೆನ್ನಾಗಿ ಸಂಸ್ಕಾರವಂತರಾಗಿ ಬೆಳೀತಾರೆ. ಸರಿ, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.